ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2006ರಲ್ಲಿ ರಿಲೀಸ್ ಆಗಿದ್ದ ದ ಹೋಸ್ಟ್ ಅನ್ನೋ ಸೌತ್ ಕೊರಿಯನ್ ಮಾನ್ಸ್ಟರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಚಿತ್ರವನ್ನ ಕೊರಿಯಾದ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಬಾಂಗ್ ಜೂನ್ ಹೋ ಅವರು ಡೈರೆಕ್ಟ್ ಮಾಡಿದ್ದಾರೆ. 2000ನೇ ಇಸ್ವಿ ಸೌತ್ ಕೊರಿಯಾಲಿ ನಡೆದಿದ್ದ ಒಂದು ಸತ್ಯ ಘಟನೆಯಿಂದ ಇನ್ಸ್ಪೈರ್ ಆಗಿ ಈ ಮೂವಿ ಮಾಡಿದ್ದಾರೆ. ಏನಾಗಿರುತ್ತೆ ಅಂದ್ರೆ US ಮಿಲಿಟರಿ ಅವರು ಸೌತ್ ಕೊರಿಯಾಲಿ ಇದ್ದಾಗ US ಮಿಲಿಟರಿಯ ಶವಾಗಾರದಲ್ಲಿ ವರ್ಕ್ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಫಾರ್ಮಾಲ್ಡಿಹೈಡ್ ಅನ್ನೋ ಹಾನಿಕಾರಕ ಕೆಮಿಕಲ್ ನ ಸಿಂಕ್ ಅಲ್ಲಿ ಡಂಪ್ ಮಾಡಿ ಆ ಕೆಮಿಕಲ್ ಪೂರ್ತಿ ಹಾನ್ ನದಿ ಸೇರಿರುತ್ತೆ. ಇದರಿಂದ ಸೌತ್ ಕೊರಿಯಾದ ಜನ ಪ್ರತಿಭಟನೆ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿರ್ತಾರೆ. US ಮಿಲಿಟರಿ ಅವರು ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೂಡ ಕೇಳಿರ್ತಾರೆ. ಈ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಅಕಸ್ಮಾತ್ ನೀರಲ್ಲಿ ಮಿಕ್ಸ್ ಆದ ಒಂದು ಕೆಮಿಕಲ್ ಮಾನ್ಸ್ಟರ್ ನ ಸೃಷ್ಟಿ ಮಾಡಿದ್ರೆ ಏನಾಗ್ತಿತ್ತು ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಒಬ್ಬ ಮಾನಸಿಕ ಅಸ್ವಸ್ಥ ತಂದೆ ಮತ್ತೆ ತನ್ನ ಮಗಳನ್ನ ಈ ಕತೆಗೆ ಸೇರಿಸಿ, ಮಗಳು ಏನಾದರೂ ಮಾನ್ಸ್ಟರ್ ಕೈಗೆ ಸಿಗಾಕೊಂಡ್ರೆ ಇವಳ ತಂದೆ ಮಗಳನ್ನ ಕಾಪಾಡೋಕೆ ಏನೆಲ್ಲ ಸಾಹಸ ಮಾಡ್ತಾನೆ, ಮಗಳನ್ನ ಕಾಪಾಡೋಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ಈ ಮೂವಿಯ ಸ್ಟೋರಿಯನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ಶುರು ಆಗೋದು 2000ನೇ ಇಸ್ವಿಯಲ್ಲಿ ಸೌತ್ ಕೊರಿಯಾಲಿರೋ US ಆರ್ಮಿ ಅವರ ಶವಾಗಾರದಲ್ಲಿ ಕೆಲಸ ಮಾಡ್ತಿರೋ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಒಬ್ಬ ಅಮೆರಿಕನ್ ಪ್ಯಾಥಾಲಜಿಸ್ಟ್ ಅಂದ್ರೆ ಕಾಯಿಲೆಗಳ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ ಅವರು, ಮತ್ತೆ ಅವನ ಅಸಿಸ್ಟೆಂಟ್ ಕೊರಿಯಾದವನೇ ಆಗಿದ್ದಾನೆ. ಈ ಅಮೆರಿಕನ್ ಪ್ಯಾಥಾಲಜಿಸ್ಟ್ ತನ್ನ ಅಸಿಸ್ಟೆಂಟ್ಗೆ 200 ಫಾರ್ಮಾಲ್ಡಿಹೈಡ್ ಕೆಮಿಕಲ್ ಬಾಟಲ್ ನ ಸಿಂಕ್ ಅಲ್ಲಿ ಚೆಲ್ಲೋಕೆ ಆರ್ಡರ್ ಮಾಡ್ತಾನೆ. ಅದೇನ್ ಎಕ್ಸ್ಪೈರಿ ಡೇಟ್ ಆಗಿದೆಯೋ ಏನೋ ಮೂವಿಯಲ್ಲಿ ತೋರ್ಸಲ್ಲ, ಒಟ್ನಲ್ಲಿ ಪೂರ್ತಿ ಚೆಲ್ಬಿಡು ಅಂತ ಆರ್ಡರ್ ಮಾಡಿ ಹೋಗ್ತಾನೆ. ಇವನ ಅಸಿಸ್ಟೆಂಟ್ ಇದು ರೂಲ್ಸ್ ನ ವಿರುದ್ಧ ಸಿಂಕ್ ಅಲ್ಲಿ ಕೆಮಿಕಲ್ ಚೆಲ್ಲಿದ್ರೆ ಅದು ಡ್ರೈನೇಜ್ ನ ಮುಖಾಂತರ ಹಾನ್ ನದಿಗೆ ಸೇರುತ್ತೆ, ಅದು ತಪ್ಪಲ್ವಾ ಅಂದಾಗ ನಾನು ಆರ್ಡರ್ ಮಾಡಿದೀನಿ ಸುಮ್ನೆ ಚೆಲ್ಲು, ನದಿ ತುಂಬಾನೇ ದೊಡ್ಡದಿದೆ, ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾನೆ. ಈಗ ಇವನ ಅಸಿಸ್ಟೆಂಟ್ ಒಂದೊಂದಾಗಿ ಎಲ್ಲಾ 200 ಬಾಟಲ್ ಕೆಮಿಕಲ್ ನ ಡಂಪ್ ಮಾಡ್ತಾನೆ. ಅದು ಹೋಗಿ ಸೀದಾ ಹಾನ್ ನದಿಗೆ ಸೇರುತ್ತೆ. ಇದಾಗಿ 2 ವರ್ಷ ಆದ್ಮೇಲೆ ಇಬ್ರು ಹಾನ್ ನದಿಯಲ್ಲಿ ಮೀನ್ ಹಿಡಿತಿರ್ಬೇಕಾದ್ರೆ ಒಬ್ಬ ಒಂದು ವಿಚಿತ್ರವಾದ ಜೀವಿ ನೀರಲ್ಲಿ ತೇಲ್ಕೊಂಡು ಹೋಗ್ತಿರೋದನ್ನ ನೋಡಿ ಅದನ್ನ ಲೋಟದಲ್ಲಿ ಎತ್ಕೊಂತಾನೆ. ಇದು ಯಾವ ಜೀವಿ ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಜಾಸ್ತಿ ಬಾಲಗಳಿರೋದ್ರಿಂದ ಮೋಸ್ಟ್ಲಿ ಯಾವ್ದೋ ಮ್ಯೂಟೇಷನ್ ಇರ್ಬೇಕು ಅಂತ ತಮಾಷೆ ಮಾಡ್ತಾರೆ. ನಂತರ ಆ ಜೀವಿ ನೀರಿಗೆ ಹಾರಿ ಎಸ್ಕೇಪ್ ಆಗುತ್ತೆ. ಇವರೇನೋ ಸ್ನೇಹಿತರೆ ಮ್ಯೂಟೇಷನ್ ಇರ್ಬೋದು ಅಂತ ತಮಾಷೆಗೆ ಮಾತಾಡ್ಕೊಂಡ್ರು, ಆದ್ರೆ ಕೆಮಿಕಲ್ ನ ಕಾರಣದಿಂದ ಆಗ್ತಿರೋದು ಮ್ಯೂಟೇಷನ್ ಅಂದ್ರೆ ರೂಪಾಂತರಗೊಳ್ಳೋದು. ನೆಕ್ಸ್ಟ್ ಸ್ಟೋರಿ 2006ಕ್ಕೆ ಬರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವ್ದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಹಾನ್ ನದಿಯ ಬ್ರಿಡ್ಜ್ ಮೇಲೆ ಬಂದಾಗ ನೀರಲ್ಲಿ ಯಾವ್ದೋ ದೈತ್ಯ ಜೀವಿ ಇರೋದನ್ನ ನೋಡಿ ಇಲ್ಲಿದೋರ್ಗೆ ನೀರಲ್ಲಿ ಯಾವ್ದೋ ಕಪ್ಪುಗೆ ಕಾಣ್ತಿರೋ ಜೀವಿ ಇದೆ ಅಂತ ಹೇಳ್ತಾನೆ. ಆದ್ರೆ ಯಾರು ಇವನ ಮಾತನ್ನ ನಂಬಲ್ಲ. ಕೊನೆಗೆ ಅವನು ಬಂದಿದ್ದು ಸಾಯೋಕೆ ಅಲ್ವಾ, ಅದಕ್ಕೆ ನೀರಿಗೆ ಹಾರಿ ಸಾವನ್ನಪ್ತಾನೆ. ನೆಕ್ಸ್ಟ್ ನಲ್ಲಿ ಪಾರ್ಕ್ ಅನ್ನೋ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಮತ್ತೆ ಅವನ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಪಾರ್ಕ್ಗೆ ಸ್ವಲ್ಪ ಬುದ್ಧಿ ಕಡಿಮೆ, ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ತಲೆನೇ ಓಡಲ್ಲ, ಜಾಸ್ತಿ ಹೊತ್ತು ಸ್ವಲ್ಪ ಯೋಚನೆ ಮಾಡ್ಬೇಕು. ಇವನ್ಗೆ ಒಬ್ಳು ಮಗಳಿದ್ದಾಳೆ, ಇವಳ ಹೆಸರು ಸಿಯೋ ಅಂತ. ಇನ್ನ ಪಾರ್ಕ್ ನ ಹೆಂಡತಿ ಕತೆ ಹೇಳೋದಾದ್ರೆ ಸಿಯೋ ಹುಟ್ಟಿ ಆದ್ಮೇಲೆ ಅವಳು ಇವನನ್ನ ಬಿಟ್ಟೋಗಿರ್ತಾಳೆ. ಸೊ ಪಾರ್ಕ್ ನ ತಂದೆಯ ಹೆಸರು ಬಾಂಗ್ ಅಂತ. ಪಾರ್ಕ್ ಮತ್ತೆ ಬಾಂಗ್ ಇಬ್ರು ಸೇರ್ಕೊಂಡು ಒಂದು ಸ್ನಾಕ್ಸ್ ನ ಮಾರೋ ಅಂಗಡಿ ನಡೆಸ್ತಾ ಇರ್ತಾರೆ. ಪಾರ್ಕ್ ನ ತಂಗಿಯ ಹೆಸರು ನಾಮ್ಜು, ನ್ಯಾಷನಲ್ ಲೆವೆಲ್ ಆರ್ಚರ್ ಆಗಿರ್ತಾಳೆ, ಆದ್ರೆ ಇನ್ನೂ ಗೋಲ್ಡ್ ಮೆಡಲ್ ಗೆಲ್ಲಕ್ಕಾಗಿಲ್ಲ. ಕೊನೆಯದಾಗಿ ಪಾರ್ಕ್ ನ ತಮ್ಮ ನಾಮಿಲ್, ಇವನೇನಕ್ಕೂ ಲಾಯಕ್ಕಿಲ್ಲ, ಬೆಳಗಿಂದ ಸಂಜೆವರೆಗೂ ಒಂದೇ ಕೆಲಸ ಮಾಡೋದು, ಅದು ಕುಡಿಯೋದು. ಸೊ ಈಗ ಪಾರ್ಕ್ ಮತ್ತೆ ಇವನ ಮಗಳು ಸಿಯೋ ಇಬ್ರು ಟಿವಿಯಲ್ಲಿ ಆರ್ಚರಿ ಚಾಂಪಿಯನ್ಶಿಪ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪಾರ್ಕ್ ನ ತಂಗಿ ನಾಮ್ಜು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಸೆಮಿಫೈನಲ್ಗೂ ಕೂಡ ಬಂದಿದ್ದಾಳೆ. ಈಗ ಪಾರ್ಕ್ ಅವರಪ್ಪ ಬಾಂಗ್ ಬಂದು ಒಬ್ರು ಕಸ್ಟಮರ್ಗೆ ಡ್ರಿಂಕ್ಸ್ ಮತ್ತೆ ಸ್ನಾಕ್ಸ್ ಕೊಟ್ ಬಾ ಅಂತ ಕಳಿಸ್ತಾರೆ. ಹಾನ್ ನದಿ ಹತ್ರ ಕೂತಿರೋ ಆ ಕಸ್ಟಮರ್ ಹತ್ರ ಪಾರ್ಕ್ ಬರ್ಬೇಕಾದ್ರೆ ಇಲ್ಲಿರೋ ಜನರೆಲ್ಲ ಹಾನ್ ನದಿಯ ಬ್ರಿಡ್ಜ್ ಹತ್ರ ಏನೋ ನೋಡ್ತಾ ನಿಂತಿದ್ದಾರೆ. ಏನಂದ್ರೆ ಯಾವುದೋ ಒಂದು ದೈತ್ಯ ಜೀವಿ ಬಾವಲಿಯ ರೀತಿ ಬ್ರಿಡ್ಜ್ ನ ಇಟ್ಕೊಂಡು ನೇತಾಡ್ತಿದೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರಿಗೆ ಹಾರಿ ಇಲ್ಲಿಂದ ಹೋಗುತ್ತೆ. ಇಲ್ಲಿರೋ ಜನರು ಯಾವ್ದು ಈ ಜೀವಿ, ಡಾಲ್ಫಿನ್ ಇರ್ಬೋದಾ ಅಂತೆಲ್ಲ ಮಾತಾಡ್ಕೊಂತಿದ್ದಾರೆ. ಕೆಲವರು ಹಿಂದಿಯಲ್ಲೂ ಕೂಡ ಮಾತಾಡ್ಕೊಂತಿದ್ದಾರೆ. ಮೋಸ್ಟ್ಲಿ ಇಂಡಿಯಾ ಇಂದ ಹೋಗಿರೋ ಟೂರಿಸ್ಟ್ ಇರ್ಬೇಕು. ಇದೇ ರೀತಿ ಎಲ್ಲರೂ ನೀರಲ್ಲಿ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ಆ ಮಾನ್ಸ್ಟರ್ ನೀರಿಂದ ಹೊರಗೆ ಬಂದು ಇದ್ದಕ್ಕಿದ್ದಂಗೆ ಜನರ ಮೇಲೆ ದಾಳಿ ಮಾಡೋಕೆ ಶುರು ಮಾಡುತ್ತೆ. ಈ ಮಾನ್ಸ್ಟರ್ ನೋಡೋದಕ್ಕೆ ಸ್ನೇಹಿತರೆ ತುಂಬಾನೇ ವಿಚಿತ್ರವಾಗಿದೆ. 5-6 ಮೀನುಗಳ ದೇಹ ಸೇರ್ಕೊಂಡು ಒಂದು ಜೀವಿ ಆಗಿರೋ ರೀತಿ ಕಾಣ್ತಿದೆ. ಇದಕ್ಕೆ 4-6 ಕೈಗಳಿದಾವೆ, ಆದ್ರೆ ಕಾಲಿಲ್ಲ. ಮೀನುಗಳ ರೀತಿ ಕಾಣೋ ತುಂಬಾನೇ ಬಾಲಗಳಿದಾವೆ. ಈ ವಿಚಿತ್ರವಾದ ಜೀವಿ ಜಗತ್ತಿಗೆ ಕೊಟ್ಟಿದ್ಕೆ ಆ ಕೆಮಿಕಲ್ ನ ಸಿಂಕ್ ಅಲ್ಲಿ ಹಾಕೋಕೆ ಹೇಳಿದ ಆ ಅಮೆರಿಕನ್ ಪ್ಯಾಥಾಲಜಿಸ್ಟ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. 4 ವರ್ಷದ ಹಿಂದೆ ಮೀನ್ ಹಿಡಿಯೋರ್ಗೆ ಸಿಕ್ಕಿದ್ದು ಕೂಡ ಇದೇ ಜೀವಿ. ಆಗ ತುಂಬಾನೇ ಚಿಕ್ಕದಿತ್ತು, ಈಗ 4 ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. ಸೊ ಇದು ಜನರ ಮೇಲೆಲ್ಲ ದಾಳಿ ಮಾಡ್ತಾ ತುಂಬಾನೇ ಜನರನ್ನ ಸಾಯಿಸುತ್ತೆ. ಒಬ್ಬ ವ್ಯಕ್ತಿಯನ್ನ ಬಾಯಲ್ಲಿ ಇಟ್ಕೊಂಡು ಓಡಾಡಬೇಕಾದ್ರೆ ಪಾರ್ಕ್ ಮತ್ತೆ ಇನ್ನೊಬ್ಬ ಅಮೆರಿಕನ್ ಟೂರಿಸ್ಟ್ ಮಾನ್ಸ್ಟರ್ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಕಲ್ ತಗೊಂಡ್ ಹೊಡೆದ್ರು, ಒಂದು ಕಾಂಕ್ರೀಟ್ ಬೇಸ್ ಇರೋ ಸೈನ್ ಬೋರ್ಡ್ ನ ಎತ್ಕೊಂಡ್ ಬಂದು ಹೊಡೆದ್ರು, ಆ ಮಾನ್ಸ್ಟರ್ ಗೆ ಏನು ಆಗಲ್ಲ, ಗಾಯ ಆಗಿ ಸ್ವಲ್ಪ ರಕ್ತ ಹಾರುತ್ತೆ ಅಷ್ಟೇ. ಇದೇ ಸಮಯಕ್ಕೆ ಪಾರ್ಕ್ ನ ತಂಗಿನ ಟಿವಿಯಲ್ಲಿ ನೋಡ್ತಿದ್ದ ಸಿಯೋ ನಾಮ್ಜು ಫೈನಲ್ ಅಲ್ಲಿ ಸೋತು ಬ್ರಾನ್ಸ್ ಗೆದ್ಲು ಅಂತ ಬೇಜಾರಾಗಿ ಹೊರಗೆ ಬಂದಾಗ ಜನ ಎಲ್ಲ ಗಾಬರಿಯಲ್ಲಿ ಓಡೋಗ್ತಿರೋ
ಆಗ್ತಿರೋದು ನೋಡ್ತಾಳೆ. ಹಿಂದೆನೆ ಪಾರ್ಕ್ ಬಂದು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ 4-5 ಜನ ಗುದ್ಕೊಂಡು ಕೆಳಗೆ ಬೀಳ್ತಾರೆ. ಪಾರ್ಕ್ ಎದ್ದು ಮಿಸ್ ಆಗಿ ಯಾರೋ ಬೇರೆ ಹುಡುಗಿ ಕೈ ಹಿಡ್ಕೊಂಡು ಓಡೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಇವಳು ತನ್ನ ಮಗಳು ಸಿಯೋ ಅಲ್ಲ ಅಂತ. ಸಿಯೋ ಎಲ್ಲೋದ್ಲು ಅಂತ ಹಿಂದಿರುಗಿ ನೋಡಿದಾಗ ಅವಳು ಕೆಳಗೆ ಬಿದ್ದವಳು ಈಗ ಸುಧಾರಿಸ್ಕೊಂಡು ಮೇಲೆ ಹೇಳ್ತಾ ಇದ್ದಾಳೆ. ಪಾರ್ಕ್ ಹೋಗಿ ಅವಳನ್ನ ಬೇಗ ಕಾಪಾಡೋದು ಬಿಟ್ಟು ಏನ್ ಮಾಡ್ಲಿ ಅಂತ ಗಾಬರಿಯಾಗಿ ನಿಂತ್ಕೊಂಡಿದ್ದಾಗ ಹಿಂದೆಂದ ಆ ಮಾನ್ಸ್ಟರ್ ಬಂದು ಸಿಯೋನ ತನ್ನ ಬಾಲದಲ್ಲಿ ಹಿಡ್ಕೊಂಡು ಹೋಗಿ ನೀರಿಗೆ ಹಾರುತ್ತೆ. ಎಲ್ಲ ಆದ್ಮೇಲೆ ಪಾರ್ಕ್ ನೀರಿಗೆ ಜಂಪ್ ಮಾಡಿ ಆ ಮಾನ್ಸ್ಟರ್ ನ ಹಿಂದೆನೆ ಹೋಗೋಕೆ ಪ್ರಯತ್ನ ಪಟ್ರು. ಆ ಮಾನ್ಸ್ಟರ್ ಇವನಿಂದ ದೂರ ಹೋಗ್ಬಿಡುತ್ತೆ. ಕೊನೆಗೂ ಮಗಳು ಸಿಗೋದೇ ಇಲ್ಲ. ಸೊ ಈಗ ಗವರ್ಮೆಂಟ್ ಅವರು US ಆರ್ಮಿ ಅವರೆಲ್ಲ ಫುಲ್ ಅಲರ್ಟ್ ಆಗಿ ಹಾನ್ ನದಿಯ ಸುತ್ತಮುತ್ತ ಇರೋ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಮಾನ್ಸ್ಟರ್ ನ ದಾಳಿಗೆ ಸಾವನ್ನಪ್ಪಿರೋರ ಅಂತ್ಯ ಸಂಸ್ಕಾರ ನಡೆಸಿ ಬಾಡಿ ಸಿಗ್ದಲೇ ಇರೋರ ಫೋಟೋ ಮಾತ್ರ ಇಟ್ಟು ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಈ ಫೋಟೋಗಳಲ್ಲಿ ಸಿಯೋನ ಫೋಟೋ ಕೂಡ ಒಂದು. ಬಾಂಗ್ ಮತ್ತೆ ಪಾರ್ಕ್ ಇಬ್ರು ಫೋಟೋ ಮುಂದೆ ಕುತ್ಕೊಂಡು ಅಳ್ಬೇಕಾದ್ರೆ ಇಲ್ಲಿಗೆ ನಾಮ್ಜು ಕೂಡ ಬಂದು ತುಂಬಾನೇ ಅಳ್ತಾಳೆ. ಆಮೇಲೆ ಪಾರ್ಕ್ ನ ತಮ್ಮ ನಾಮಿಲ್ ಇಲ್ಲಿಗೂ ಕುಡ್ಕೊಂಡೇ ಬರ್ತಾನೆ. ಈಗ ಎಲ್ಲರೂ ಇದ್ದಕ್ಕಿದ್ದಂಗೆ ಜೋರಾಗಿ ಅಳೋಕೆ ಶುರು ಮಾಡಿ ಕೆಳಗೆಲ್ಲ ಬಿದ್ದು ಒದ್ದಾಡ್ತಿದ್ದಾರೆ. ಇವ್ರು ಆಡ್ತಿರೋದ್ ನೋಡಿ ಮೀಡಿಯಾ ಅವರು ಬೇರೆಯವ್ರನ್ನ ಬಿಟ್ಟು ಇವ್ರನ್ನ ಕವರ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದು ಸೀರಿಯಸ್ ಸಿಚುವೇಶನ್, ನಗೋದ್ ಬೇಡ ಅಂತ ನಾವ್ ಎಷ್ಟೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಕೊನೆಗೂ ನಮ್ಗೆ ನಗು ಬಂದ್ಬಿಡುತ್ತೆ. ಆ ತರ ಇವರೆಲ್ಲ ಆಡ್ತಿದ್ದಾರೆ. ಯಾಕಂದ್ರೆ ಡೈರೆಕ್ಟರ್ ಬಾಂಗ್ ಜೂನ್ ಹೋ ಅವರು ಈ ತರ ತಮ್ಮ ಮೂವೀಸ್ ಅಲ್ಲಿ ಬ್ಲಾಕ್ ಕಾಮಿಡಿನ ತುಂಬಾನೇ ಉಪಯೋಗಿಸ್ತಾರೆ. ನಾಮಿಲ್ ಅಂತೂ ಪಾರ್ಕ್ಗೆ ಹೊಡೆಯೋಕೆ ಶುರು ಹಚ್ಕೊಂತಾನೆ. ಸಿಯೋನ ಬಿಟ್ಟು ಯಾರೋ ಬೇರೆ ಹುಡುಗಿ ಕೈ ಹಿಡ್ಕೊಂಡು ಹೋಗಿದ್ದಂತಲ್ಲ ಅಂತ. ಆಗ ಒಂದಷ್ಟು ಜನ ಬಂದು ಇವರನ್ನೆಲ್ಲ ಸಮಾಧಾನ ಮಾಡಿ ಕೂರಿಸ್ತಾರೆ. ಎಲ್ಲರೂ ಕೂತಿದ್ರೆ ಪಾರ್ಕ್ ಮಲಗಿದ್ದಾನೆ. ಸೊ ಈಗ ಒಬ್ಬ ವ್ಯಕ್ತಿ ಕೊರೋನಾ ಹಡ್ಕೊಂಡಿದೆ ಅನ್ನೋ ತರ PPE ಕಿಟ್ ಹಾಕೊಂಡ್ ಬಂದು ಮೈಕಲ್ಲಿ ಹೇಳ್ತಿದ್ದಾನೆ, ಯಾರ್ಯಾರು ನದಿ ಹತ್ರ ಇದ್ರೋ ಆ ಮಾನ್ಸ್ಟರ್ ನ ಕಾಂಟ್ಯಾಕ್ಟ್ ಗೆ ಬಂದಿದ್ರೋ ಅವರೆಲ್ಲ ಕೈ ಎತ್ರಿ ಅಂತ. ಇದಕ್ಕೆ ನಾಮಿಲ್, ನಾವು ಎತ್ತುತ್ತೀವಿ, ಫಸ್ಟ್ ನೀನ್ ಯಾಕೆ ಎತ್ತಬೇಕು ಅಂತ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳಿದಾಗ ಈ PPE ಕಿಟ್ ಹಾಕಿರೋ ವ್ಯಕ್ತಿ ಟಿವಿನ ಆನ್ ಮಾಡ್ತಾನೆ. ನ್ಯೂಸ್ ಅಲ್ಲಿ ಎಲ್ಲ ಹೇಳ್ತಿದ್ದಾರೆ ಅಂತ. ಆದ್ರೆ ಟಿವಿಲಿ ಈಗ ನ್ಯೂಸೇ ಬರ್ತಿಲ್ಲ. ಈಗ ಇನ್ನೊಂದಷ್ಟು ಜನ PPE ಕಿಟ್ ಹಾಕೊಂಡು ಈ ಜಾಗಕ್ಕೆ ಬಂದು ಹೊಗೆ ಬಿಡ್ತಾ ಇದ್ದಾರೆ. ನಿಮಗೋಸ್ಕರ ಹೊರಗೆ ಬಸ್ ಇದೆ, ನಿಮ್ಮನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ, ನಿಮ್ಮ ಸೇಫ್ಟಿಗೋಸ್ಕರನೇ ಇದೆಲ್ಲ ಮಾಡ್ತಿರೋದು ಅಂತ ಕರ್ಕೊಂಡು ಹೊಡ್ತಾರೆ. ಮತ್ತೆ ಯಾರಾದ್ರೂ ಆ ಮಾನ್ಸ್ಟರ್ ನ ಮುಟ್ಟಿದ್ರ, ಅದರ ಡೈರೆಕ್ಟ್ ಕಾಂಟ್ಯಾಕ್ಟ್ ಗೆ ಬಂದಿದ್ರ ಹೇಳಿ ಎಂದಾಗ ಪಾರ್ಕ್ ಸುಮ್ನೆ ಇಲ್ದಲೆ, ನಾನ್ ಕಾಂಟ್ಯಾಕ್ಟ್ ಗೆ ಬರೋದಷ್ಟೇ ಅಲ್ಲ, ಆ ಮಾನ್ಸ್ಟರ್ ಮೇಲೆ ದಾಳಿ ಮಾಡಿದ್ದೆ, ಅದರ ರಕ್ತ ಕೂಡ ನನ್ನ ಮುಖದ ಮೇಲೆ ಹಾರ್ತು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಈ PPE ಕಿಟ್ ಹಾಕೊಂಡಿದ್ದವರು ಎಲ್ಲರನ್ನ ಬಿಟ್ಟು ಮೊದ್ಲು ಇವನನ್ನ ಬಂದ್ ಹಿಡ್ಕೊಂತಾರೆ. ಇವನಿನ್ನು ಸತ್ತೇ ಇಲ್ಲ, ಆಗ್ಲೇ ಡೆಡ್ ಬಾಡಿ ಪ್ಯಾಕ್ ಮಾಡ್ಕೊಂಡು ಹೋಗೋ ಬ್ಯಾಗ್ ಒಳಗೆ ಹಾಕಿ ಇಲ್ಲಿಂದ ಎತ್ತಾಕೊಂಡು ಹೊಡ್ತಾರೆ. ಎಲ್ಲ ಹೋಗಾದ್ಮೇಲೆ ಟಿವಿ ಆನ್ ಆದಾಗ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ, US ಆರ್ಮಿ ಸೋಲ್ಜರ್ ಒಬ್ಬ ಆ ಮಾನ್ಸ್ಟರ್ ಜೊತೆ ಫೈಟ್ ಮಾಡೋಕ್ ಹೋಗಿ ಕೈ ಕಳ್ಕೊಂಡಿದ್ದಾನೆ. ಕೈ ಇರ್ಲಿ, ಅವನು ಯಾವುದೋ ಒಂದು ವೈರಸ್ ಇಂದ ಇನ್ಫೆಕ್ಟ್ ಆಗಿದ್ದಾನೆ. ಆ ವೈರಸ್ ಮಾನ್ಸ್ಟರ್ ನ ದೇಹದಲ್ಲಿ ಇದೆ, ಅದರ ವೈರಸ್ಸೇ ಈ ಸೋಲ್ಜರ್ ನ ದೇಹಕ್ಕೆ ಹರಡಿರೋದು. ಅದಕ್ಕೆ ಹಾನ್ ನದಿ ಹತ್ರ ಇದ್ದ ಎಲ್ಲ ಸೈನಿಕರನ್ನ ಮತ್ತೆ ಬೇರೆ ಗವರ್ಮೆಂಟ್ ಅಫಿಷಿಯಲ್ಸ್ ನ ವಾಪಸ್ ಬರೋಕೆ ಹೇಳಿದರೆ, ಅಕಸ್ಮಾತ್ ವೈರಸ್ ಹರಡಿ ಪ್ಯಾಂಡಮಿಕ್ ಬಂದಾತು ಅಂತ. ಈ ವೈರಸ್ ನ ತಡೆಗಟ್ಟೋಕೆ ಅಂತ ಅಮೆರಿಕ ಇಂದ ವೈರಸ್ ನ ಹ್ಯಾಂಡಲ್ ಮಾಡೋಕೆ ಟ್ರೈನ್ ಆಗಿರೋ ಸ್ಪೆಷಲ್ ಫೋರ್ಸಸ್ ಅವರು ಬಂದು ಹಾನ್ ರಿವರ್ ನ ಸುತ್ತಮುತ್ತ ಇರೋ ಜಾಗ ಎಲ್ಲ ಡಿಸ್ಇನ್ಫೆಕ್ಟ್ ಮಾಡೋದ್ರ ಜೊತೆಗೆ ಆ ಮಾನ್ಸ್ಟರ್ ನ ಕೊಲ್ಲೋದಕ್ಕೆ ರೆಡಿ ಆಗಿದ್ದಾರೆ. ಇದೇ ಕಾರಣಕ್ಕೆ ಸ್ನೇಹಿತರೆ ಪಾರ್ಕ್ ನ ಕೂಡ ಎತ್ತಾಕೊಂಡು ಹೋಗಿದ್ದು ಅವನೆಲ್ಲಿ ಇನ್ಫೆಕ್ಟ್ ಆಗಿದ್ದಾನೋ ಅಂತ. ಸೊ ಈಗ ಹಾನ್ ನದಿ ಹತ್ರ ಇದ್ದ ಎಲ್ಲರನ್ನ ಒಂದು ಹಾಸ್ಪಿಟಲ್ ಅಲ್ಲಿ ಕ್ವಾರಂಟೈನ್ ಮಾಡಿದರೆ. ಆದ್ರೆ ನಾಮ್ಜುಗೆ ವಿಚಿತ್ರ ಅನ್ಸೋದೇನಂದ್ರೆ ಇಲ್ಲಿರೋ ಡಾಕ್ಟರ್ಸ್ ಮಾಸ್ಕ್ ಹಾಕೊಂಡಿರಲ್ಲ. ಯಾಕೆ ಅಂತ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತು ರಾತ್ರಿ ಇದ್ದಕ್ಕಿದ್ದಂಗೆ ಪಾರ್ಕ್ ನ ಫೋನ್ ರಿಂಗ್ ಆಗ್ತಿದೆ. ಯಾರು ಅಂತ ರಿಸೀವ್ ಮಾಡಿದ್ರೆ ಫೋನ್ ಮಾಡಿರೋದು ಬೇರೆ ಯಾರು ಅಲ್ಲ, ಪಾರ್ಕ್ ನ ಮಗಳು ಸಿಯೋ. ಅವಳು ಇನ್ನೂ ಬದುಕಿದಾಳೆ. ಫೋನ್ ನೆಟ್ವರ್ಕ್ ಸಿಗದರೆ ಜಾಸ್ತಿ ಏನು ಹೇಳಕ್ಕಾಗಲ್ಲ. ನಾನ್ ಬದುಕಿದೀನಿ, ಯಾವ್ದೋ ದೊಡ್ಡ ಅಂಡರ್ ಗ್ರೌಂಡ್ ಸೀವರ್ಸ್ ಅಲ್ಲಿ ಇದೀನಿ, ಅಂದ್ರೆ ಅಂಡರ್ ಗ್ರೌಂಡ್ ಚರಂಡಿಯಲ್ಲಿ ಇದೀನಿ ಅಂತ ಹೇಳಿದಾಗ ಸಿಯೋನ ಫೋನ್ ಚಾರ್ಜ್ ಹೋಗಿ ಸ್ವಿಚ್ ಆಫ್ ಆಗುತ್ತೆ. ಇನ್ನೊಂದ್ ಕಡೆ ಇಬ್ರು ವ್ಯಕ್ತಿಗಳು ಹಾನ್ ನದಿ ಹತ್ರ ಹೊಗೆ ಬಿಡ್ತಾ ಇದ್ದಾರೆ. ಅಂದ್ರೆ ವೈರಸ್ಗೆ ಡಿಸ್ಇನ್ಫೆಕ್ಟೆಂಟ್ ತರ ಇದು. ಇದ್ದಕ್ಕಿದ್ದಂಗೆ ಅವರ ಮೇಲೆ ಆ ಮಾನ್ಸ್ಟರ್ ದಾಳಿ ಮಾಡಿ ಇಬ್ಬರನ್ನು ಎತ್ತಾಕೊಂಡು ಅಂಡರ್ ಗ್ರೌಂಡ್ ಚರಂಡಿಗೆ ಬರುತ್ತೆ. ಈ ಮಾನ್ಸ್ಟರ್ ಈ ಜಾಗಕ್ಕೆ ತುಂಬಾನೇ ಜನರನ್ನ ಎತ್ತಾಕೊಂಡು ಬಂದ್ ಹಿಡ್ಕೊಂಡಿದೆ, ಫ್ರೀ ಇದ್ದಾಗ ತಿನ್ನೋಣ ಅಂತ. ಇದೇ ಜಾಗದಲ್ಲಿ ಒಂದು ದೊಡ್ಡ ಪೈಪ್ ಲೈನ್ ಕೂಡ ಇದೆ, ಇದರ ಒಳಗೇನೆ ಸಿಯೋ ಬಚ್ಚಿಡ್ಕೊಂಡಿರೋದು. ಹಾಗಾಗಿ ಮಾನ್ಸ್ಟರ್ ಇಂದ ಸೇಫ್ ಆಗಿದ್ದಾಳೆ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ಪಾರ್ಕ್ ತನ್ನ ಫ್ಯಾಮಿಲಿಗೆ ಸಿಯೋ ಕಾಲ್ ಮಾಡಿದ ವಿಷಯ ಹೇಳ್ತಾನೆ. ಮತ್ತೆ ಅವರೆಲ್ಲ ಸೇರಿ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ರು. ಇವ್ರೇನ್ ತಲೆ ಕೆಡ್ಸ್ಕೊಳಲ್ಲ, ಅವಳು ಸಾವನ್ನಪ್ಪಿದಳೆ, ನಮ್ಮ ರೆಕಾರ್ಡ್ಸ್ ಅಲ್ಲಿ ಇದೆ, ಅವಳನ್ನ ಹುಡ್ಕೋ ಟೈಮ್ ವೇಸ್ಟ್ ಕೆಲಸ ನಾವು ಮಾಡಲ್ಲ. ಸಾವನ್ನಪ್ಪಿರೋ ಮಗಳ ಫೋನ್ ಬಂತು ಅಂದ್ರೆ ಜನ ನಗಾಡ್ತಾರೆ, ಸುಮ್ನಿರು ಅಂತ ಹೇಳಿ ಹೋಗ್ತಾನೆ ಪೊಲೀಸ್. ಅದಕ್ಕೆ ಇವ್ರೇನ್ ಕಿಸಿಯಲ್ಲ, ನಾವೇನಾದ್ರೂ ಮಾಡ್ಬೇಕು ಅಂತ ಹಾಸ್ಪಿಟಲ್ ಇಂದ ಎಸ್ಕೇಪ್ ಪ್ಲಾನ್ ಮಾಡ್ತಾರೆ. ಯಾರಿಗೂ ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಮಾಸ್ಕ್ ಹಾಕೊಂಡು ಹೊರಟಾಗ ಒಬ್ಳು ನರ್ಸ್ ಪಾರ್ಕ್ ನ ಗುರ್ತಿಡಿದು ಎಲ್ಲರಿಗೂ ಅಲರ್ಟ್ ಮಾಡ್ತಾಳೆ. ತಕ್ಷಣ ಇವರು ಓಡೋಗಿ ಎಲಿವೇಟರ್ ಮುಖಾಂತರ ಪಾರ್ಕಿಂಗ್ ಲಾಟ್ ಗೆ ಬರ್ತಾರೆ. ಬಾಂಗ್ ತಮಗೆ ಪರಿಚಯ ಇರೋ ವ್ಯಕ್ತಿಗೆ ವ್ಯಾನ್ ತರೋಕೆ ಮೊದಲೇ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಈ ವ್ಯಾನ್ ಅಲ್ಲಿ ಹತ್ಕೊಂಡು ಎಲ್ಲರಿಂದ ಇವರು ಸೇಫ್ ಆಗಿ ಎಸ್ಕೇಪ್ ಆಗ್ತಾರೆ. ನಂತರ ಬಾಂಗ್ ತಮಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರ ಹತ್ರ ಎಲ್ಲ ಹೋಗಿ ದುಡ್ಡು ಕೊಟ್ಟು ಒಂದು ಟ್ರಕ್ ಮತ್ತೆ ಅಂಡರ್ ಗ್ರೌಂಡ್ ಚರಂಡಿಯ ಮ್ಯಾಪ್ ನ ಇಸ್ಕೊಂತಾನೆ.
ಜೊತೆಗೆ ಒಂದಷ್ಟು ವೆಪನ್ಸ್ ನ ಖರೀದಿಸಿ ಹಾನ್ ರಿವರ್ ನ ಹತ್ರ ಹೊರಡ್ತಾರೆ. ಆಗ್ಲೇ ಅವರ ಫೋಟೋ ಎಲ್ಲ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಇವರು ತಪ್ಪಿಸ್ಕೊಂಡಿದ್ದಾರೆ ಅಂತ. ಹಾಗಾಗಿ ತಮ್ಮ ಐಡೆಂಟಿಟಿಯನ್ನ ಮುಚ್ಚಿಡೋಕೋಸ್ಕರ PPE ಕಿಟ್ ನ ಹಾಕೊಂಡಿದ್ದಾರೆ. ಮತ್ತೆ ಇವರು ಡಿಸ್ಇನ್ಫೆಕ್ಷನ್ ಟ್ರಕ್ ನ ಎತ್ತಾಕೊಂಡು ಬಂದಿದ್ದಾರೆ. ಚೆಕ್ ಪೋಸ್ಟ್ ಅಲ್ಲಿ ಇವರು ಡಿಸ್ಇನ್ಫೆಕ್ಟ್ ಮಾಡೋಕೆ ಬಂದಿದ್ದಾರೆ ಅನ್ಕೊಂಡು ಹಾನ್ ನದಿ ಹತ್ರ ಹೋಗೋಕೆ ಬಿಡ್ಲಿ ಅಂತ. ಸೊ ಚೆಕ್ ಪೋಸ್ಟ್ ಅಲ್ಲಿ ಇದ್ದ ಅಧಿಕಾರಿಗಳು ಇವರು ಹೊಗೆ ಬಿಡೋಕ್ ಬಂದಿರೋದು ಅಂತ ಗೊತ್ತಾಗಿ ಮುಂದಕ್ಕೆ ಹೋಗೋಕ್ ಬಿಡ್ತಾರೆ. ಆದ್ರೆ ಮುಂದೆ ಒಬ್ಬ ಆಫೀಸರ್ ಇವನನ್ನ ಹಿಡ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾನೆ. ಅದಕ್ಕೆ ಬಾಂಗ್ ಒಂದು ಬಾಕ್ಸ್ ನ ಇವನ ಕೈ ಕೊಟ್ಟು ನಮ್ಮ ಹತ್ರ ಇರೋದೇ ಇಷ್ಟು ಅಂತ ಹೇಳಿ ಹೊಡ್ತಾರೆ. ಏನಿದೆ ಬಾಕ್ಸ್ ಅಲ್ಲಿ ಅಂದ್ರೆ ಬರೀ ಚಿಲ್ಲರೆ ಕಾಯಿನ್ ಗಳಿದಾವೆ. ಇದನ್ನ ಪಾಪ ಪಾರ್ಕ್ ತುಂಬಾನೇ ದಿನಗಳಿಂದ ಜೋಡಿಸಿ ಇಟ್ಟಿದ್ದ ತನ್ನ ಮಗಳು ಸಿಯೋಗೆ ಒಳ್ಳೆ ಫೋನ್ ಕೊಡ್ಸೋಣ ಅಂತ. ಸೊ ಈಗ ಹಾನ್ ನದಿ ಹತ್ರ ಬಂದು ಹೊಗೆ ಬಿಡ್ತಾ ಒಂದೊಂದಾಗಿ ಎಲ್ಲಾ ಅಂಡರ್ ಗ್ರೌಂಡ್ ಚರಂಡಿಗಳ ಒಳಗೆ ಹೋಗಿ ಸಿಯೋ ಅನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಮ್ಯಾಪ್ ನ ನೋಡ್ಕೊಂಡು ಒಂದಾದ್ಮೇಲೆ ಒಂದು ಸೀವರ್ಸ್ ಗೆ ಹೋದ್ರು ಕೂಡ ಎಲ್ಲೂ ಸಿಯೋ ಸಿಕ್ತಿಲ್ಲ. ಅದೇ ಇನ್ನೊಂದ್ ಕಡೆ ಇಬ್ರು ಅಣ್ಣ ತಮ್ಮನ್ನ ತೋರಿಸ್ತಾರೆ. ಇವರು ಹಾನ್ ನದಿ ಹತ್ರನೇ ಇರೋ ಪಾರ್ಕ್ ಅವರ ಸ್ನಾಕ್ಸ್ ಅಂಗಡಿಗೆ ನುಗ್ಗಿ ತಮಗೆ ತಿನ್ನೋಕೆ ಏನ್ ಬೇಕೋ ಎಲ್ಲ ಬಾಚ್ಕೊಂಡು ವಾಪಸ್ ಬರ್ಬೇಕಾದ್ರೆ ಆ ಮಾನ್ಸ್ಟರ್ ಇವರ ಮೇಲೂ ಕೂಡ ದಾಳಿ ಮಾಡಿ ಇವರನ್ನ ಎತ್ತಾಕೊಂಡ್ ಬಂದು ತನ್ನ ಜಾಗದಲ್ಲಿ ಹಾಕುತ್ತೆ. ಅಣ್ಣ ಸಾವನ್ನಪ್ಪಿದ್ದಾನೆ, ಆದ್ರೆ ತಮ್ಮ ಇನ್ನು ಬದುಕಿದ್ದಾನೆ. ಇವನ ಹೆಸರು ಸೇಜು ಅಂತ. ಇಲ್ಲೇ ಬಚ್ಚಿಡ್ಕೊಂಡಿದ್ದ ಪಾರ್ಕ್ ನ ಮಗಳು ಸಿಯೋ ಸೇಜು ಬದುಕಿರೋದನ್ನ ನೋಡಿ ಇವನನ್ನ ಕೂಡ ಇವಳು ಬಚ್ಚಿಡ್ಕೊಂಡಿರೋ ಜಾಗಕ್ಕೇನೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಪಾರ್ಕ್, ಬಾಂಗ್, ನಾಮಿಲ್ ಮತ್ತೆ ನಾಮ್ಜು ತಮ್ಮ ಸ್ನಾಕ್ಸ್ ಅಂಗಡಿಗೆ ಬಂದು ಇವರು ಕೂಡ ಹೊಟ್ಟೆ ತುಂಬಿಸ್ಕೊಂಡಾದ್ಮೇಲೆ ಇಲ್ಲಿಂದ ವಾಪಸ್ ಹೊರಡೋಣ ಅಂತ ರೆಡಿ ಆಗ್ಬೇಕಾದ್ರೆ ಪಾರ್ಕ್ ಮಲ್ಗಿರೋದನ್ನ ನೋಡಿ ಇಂಥ ಟೈಮಲ್ಲಿ ಇವನ್ಗೆ ನಿದ್ದೆ ಹೇಗ್ ಬರುತ್ತೋ ಅಂತ ನಾಮಿಲ್ ಮತ್ತೆ ನಾಮ್ಜು ಇಬ್ರು ಬೈಕೊಂತ ಇದ್ದಾರೆ. ಅದಕ್ಕೆ ಬಾಂಗ್ ಹೇಳ್ತಾರೆ ಪಾರ್ಕ್ ನ ಬಗ್ಗೆ ದಯವಿಟ್ಟು ಆ ತರ ಮಾತಾಡ್ಬೇಡಿ, ಅವನು ಚಿಕ್ಕವನಿದ್ದಾಗ್ಲಿಂದ ತುಂಬಾನೇ ಕಷ್ಟ ಪಡ್ತಿದ್ದ, ಆಗ ಇವನು ಸಖತ್ ಇಂಟೆಲಿಜೆಂಟ್ ಇದ್ದ ಅಂತ ಕತೆ ಹೇಳೋಕೆ ಶುರು ಹಚ್ಕೊಂತಾರೆ. ಇಲ್ಲಿವರೆಗೂ ಪಾರ್ಕ್ ಮಾತ್ರ ಮಲ್ಗಿದ್ದ. ಈಗ ಇವ್ರು ಹೇಳ್ತಿರೋ ಕತೆ ಕೇಳಿ ನಾಮಿಲ್ ಮತ್ತೆ ನಾಮ್ಜು ಇಬ್ರು ಕೂಡ ಮಲ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಿಗೆ ಎಚ್ಚರಿಕೆ ಆದಾಗ ನೋಡ್ತಾರೆ ಆ ಮಾನ್ಸ್ಟರ್ ಹೊರಗೇನೆ ಇದೆ. ಸೈಲೆಂಟ್ ಆಗಿ ಬಾಂಗ್ ತಮ್ಮ ರೈಫಲ್ ತಗೊಂಡು ಆ ಮಾನ್ಸ್ಟರ್ ಗೆ ಶೂಟ್ ಮಾಡಿದಾಗ ಅದು ಕೋಪದಲ್ಲಿ ಬಂದು ಇವರ ಅಂಗಡಿನೇ ಎತ್ತಿ ಬೀಳಿಸ್ಬಿಡುತ್ತೆ. ಇವರೆಲ್ಲ ಹೊರಗ್ ಬಂದು ಒಂದೇ ಸಮ ಆ ಮಾನ್ಸ್ಟರ್ ಮೇಲೆ ಫೈರ್ ಮಾಡ್ತಿದ್ದಾರೆ. ಹಾಗಾಗಿ ಅದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುತ್ತೆ. ನಾಮ್ಜು ಅಂತೂ ಬಿಲ್ಲು ಬಾಣ ಇಟ್ಕೊಂಡು ಹಿಂದೆ ಓಡಾಡ್ತಿದ್ದಾಳೆ ಅಷ್ಟೇ, ಒಂದು ಬಾಣನು ಬಿಡ್ತಾ ಇಲ್ಲ. ಇವಳು ಗುರಿ ಇಡೋದೇ ಒಂದ್ ದಿನ ಆಗ್ತಿದೆ. ಅದಕ್ಕೆ ಆರ್ಚರಿಯಲ್ಲಿ ಗೋಲ್ಡ್ ಗೆಲ್ಲಕ್ ಆಗ್ತಿಲ್ಲ. ಇವರ ರೈಫಲ್ ಅಲ್ಲಿ ಇದ್ದ ಬುಲೆಟ್ ಕೂಡ ಖಾಲಿ ಆಯ್ತು. ಆದ್ರೆ ಪಾರ್ಕ್ ನ ರೈಫಲ್ ಅಲ್ಲಿ ಒಂದೇ ಒಂದು ಬುಲೆಟ್ ಮಾತ್ರ ಇದೆ. ಅದಕ್ಕೆ ನನ್ನ ರೈಫಲ್ ನ ತಗೊಳ್ಳಿ ಅಂತ ಪಾರ್ಕ್ ಬಾಂಗ್ ಗೆ ತನ್ನ ರೈಫಲ್ ನ ಕೊಡ್ತಾನೆ. ಬಾಂಗ್ ರೈಫಲ್ ಇಸ್ಕೊಂಡು ಬೇರೆಯವ್ರಿಗೆ ವ್ಯಾನ್ ಹತ್ರ ಹೋಗಿ ನಾನು ಮಾನ್ಸ್ಟರ್ ನ ಸಾಯಿಸೇ ಬರೋದು ಅಂತ ಹೇಳ್ತಿದ್ದಂಗೆ ಆ ಮಾನ್ಸ್ಟರ್ ಸಡನ್ ಆಗಿ ನೀರಿಂದ ಹೊರಗೆ ಬರುತ್ತೆ. ಬಾಂಗ್ ಇಲ್ಲಿಂದ ತಪ್ಪಿಸ್ಕೊಂಡಲೆ ಅದರ ಮೇಲೆ ಫೈರ್ ಮಾಡೋಕೆ ಟ್ರಿಗರ್ ಒತ್ತದಾಗ ಫೈರ್ ಆಗಲ್ಲ. ಯಾಕೆಂದ್ರೆ ಪಾರ್ಕ್ ನ ಗನ್ನಲ್ಲೂ ಕೂಡ ಒಂದು ಬುಲೆಟ್ ಇರ್ಲಿಲ್ಲ. ಒಂದೇ ಒಂದು ಬುಲೆಟ್ ಇತ್ತು ಅಂತ ಪಾರ್ಕ್ ಕನ್ಫ್ಯೂಸ್ ಆಗಿ ತನ್ನ ರೈಫಲ್ ನ ಬಾಂಗ್ ಗೆ ಕೊಟ್ಟಿದ್ದ. ಹಾಗಾಗಿ ಆ ಮಾನ್ಸ್ಟರ್ ಬಾಂಗ್ ನ ಹಿಡ್ಕೊಂಡು ಎಸ್ತಾಡಿ ನೆಲಕ್ಕೆ ಜೋರಾಗಿ ಹೊಡ್ಸಿ ಸಾಯಿಸುತ್ತೆ. ಇದೆಲ್ಲ ನನ್ ಕಡೆಯಿಂದಾನೇ ಆಗಿದ್ದು ಅಂತ ಪಾರ್ಕ್ ಬಾಂಗ್ ಹತ್ರ ಬಂದು ಕುತ್ಕೊಂಡು ಅಳ್ಬೇಕಾದ್ರೆ ಇವರ ರೈಫಲ್ ನ ಸೌಂಡ್ ಕೇಳಿಸ್ಕೊಂಡು ಸೋಲ್ಜರ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಆಗಿದ್ದಾಗೋಯ್ತು, ನಾವು ತಪ್ಪಿಸ್ಕೋಬೇಕು ಬಾ ಅಂತ ನಾಮಿಲ್ ಹೇಳಿದ್ರು. ಇವನು ಕೇಳಲ್ಲ. ತನ್ನ ತಂದೆ ಹತ್ರನೇ ಕುತ್ಕೊಂಡು ಅಳ್ಬೇಕಾದ್ರೆ ಸೋಲ್ಜರ್ಸ್ ಬಂದು ಇವನನ್ನ ಅರೆಸ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡಿರೋರಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಇನ್ನೊಬ್ಬ ಸಾವನ್ನಪ್ಪಿದ್ದಾನೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ. ಮತ್ತೆ ಮಾನ್ಸ್ಟರ್ ಜೊತೆ ಫೈಟ್ ಮಾಡೋಕ್ ಹೋಗಿ ಕೈ ಕಳ್ಕೊಂಡು ಜೊತೆಗೆ ವೈರಸ್ ಇಂದ ಇನ್ಫೆಕ್ಟ್ ಆಗಿದ್ದ ಆ US ಆರ್ಮಿ ಸೋಲ್ಜರ್ ಕೂಡ ಈಗ ಸಾವನ್ನಪ್ಪಿದ್ದಾನೆ. ಸೊ ಅದಕ್ಕೋಸ್ಕರ ಗವರ್ಮೆಂಟ್ ಅವರು ಆ ಮಾನ್ಸ್ಟರ್ ನ ತಡೆಯೋಕೋಸ್ಕರ ಏಜೆಂಟ್ ಎಲ್ಲೋ ಅನ್ನೋ ಕೆಮಿಕಲ್ ನ ಯೂಸ್ ಮಾಡೋಕೆ ಹೊರಟಿದ್ದಾರೆ. ಆದ್ರೆ ಜನ ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದರಿಂದ ಆ ಮಾನ್ಸ್ಟರ್ ಸಾಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಜನರಿಗೆ ಮತ್ತೆ ಪರಿಸರಕ್ಕೆ ಆ ಕೆಮಿಕಲ್ ಇಂದ ತುಂಬಾನೇ ಹಾನಿ ಆಗುತ್ತೆ ಅಂತ. ಸೊ ಇದಾದ್ಮೇಲೆ ನಾಮಿಲ್ ತನ್ನ ಕಾಲೇಜ್ ಫ್ರೆಂಡ್ ನ ಹುಡ್ಕೊಂಡು ಬರ್ತಾನೆ. ಯಾಕಂದ್ರೆ ಇವನ ಫ್ರೆಂಡ್ ಟೆಲಿಕಾಂ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಪಾರ್ಕ್ ನ ಮಗಳು ಸಿಯೋ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ಲಲ್ಲ, ಅವಳ ಫೋನ್ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಬಂದಿದ್ದಾನೆ. ಇವನ ಫ್ರೆಂಡ್ ಬಂದು ನಾಮಿಲ್ನ ತನ್ನ ಕಂಪ್ಯೂಟರ್ ಹತ್ರ ಕರ್ಕೊಂಡ್ ಬರ್ತಾನೆ. ಮತ್ತೆ ಪದೇ ಪದೇ ನಾಮ್ಜು ಬಗ್ಗೆ ಕೇಳ್ತಿದ್ದಾನೆ. ಅವಳು ಎಲ್ಲಿದ್ದಾಳೆ, ನಿನ್ ಜೊತೆ ಬರ್ಲಿಲ್ವಾ ಅಂತ. ಅವಳು ಮತ್ತೆ ನಾನು ಇಬ್ರು ಹಾನ್ ನದಿಯಿಂದ ತಪ್ಪಿಸ್ಕೋಬೇಕಾದ್ರೆ ಸೆಪರೇಟ್ ಆಗೋದ್ವಿ. ಅವಳು ಎಲ್ಲೋ ಸೇಫ್ ಆಗಿರ್ತಾಳೆ ಬಿಡು ಅಂತ ಹೇಳ್ತಿದ್ರು, ಸುಮ್ನಾಗ್ತಿಲ್ಲ. ಇವನು 50 ಸಲ ಹೋಗಿ ಬಂದು ನಾಮ್ಜು ಎಲ್ಲಿದ್ದಾಳೆ ಅಂತಾನೆ ಕೇಳ್ತಿದ್ದಾನೆ. ಸೊ ಕಂಪ್ಯೂಟರ್ ಅಲ್ಲಿ ಇವರು ಸಿಯೋನ ಫೋನ್ ಟ್ರೇಸ್ ಮಾಡ್ತಾರೆ. ಆದ್ರೆ ಲೊಕೇಶನ್ ತೋರಿಸ್ಬೇಕು ಅಂದ್ರೆ ಒಂದು ಪಾಸ್ವರ್ಡ್ ಹಾಕ್ಬೇಕು. ಆ ಪಾಸ್ವರ್ಡ್ ನ ಹುಡ್ಕೋ ನೆಪದಲ್ಲಿ ನಾಮಿಲ್ ನ ಫ್ರೆಂಡ್ ಮ್ಯಾನೇಜರ್ ನ ರೂಮ್ ಗೆ ಬಂದ್ರೆ ಈ ಆಫೀಸ್ ಅಲ್ಲಿ ಕೆಲಸ ಮಾಡೋರೆಲ್ಲ ಇದೇ ಜಾಗದಲ್ಲಿ ಕುರಿಗಳಂಗೆ ಗುಂಪಲ್ಲಿ ಕೂತಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನಾಮಿಲ್ ನ ಪೊಲೀಸ್ ಅವ್ರಿಗೆ ಹಿಡ್ಕೊಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾಮಿಲ್ ನ ಫ್ಯಾಮಿಲಿ ಅವ್ರನ್ನ ಹಿಡ್ಕೊಟ್ರೆ ಪೊಲೀಸ್ ಅವರು ದುಡ್ಡು ಕೊಡ್ತೀವಿ ಅಂತ ಎಲ್ಲಾ ಕಡೆ ವಾಂಟೆಡ್ ಪೋಸ್ಟರ್ಸ್ ಹಾಕಿದ್ದಾರೆ. ನಾಮಿಲ್ ನ ಫ್ರೆಂಡ್ ಕೂಡ ಅದಕ್ಕೆ ನಾಮ್ಜು ಎಲ್ಲಿ ಅಂತ ಪದೇ ಪದೇ ಕೇಳ್ತಿದ್ದು, ಇಬ್ಬರನ್ನ ಹಿಡ್ಕೊಟ್ಟು ಜಾಸ್ತಿ ದುಡ್ಡು ಮಾಡೋಣ ಅಂತ. ಸೊ ನಾಮಿಲ್ ಈಗ ತನ್ನ ಫ್ರೆಂಡ್ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಇವನೇ ಆಫೀಸ್ ಅಲ್ಲಿ ಹುಡುಕ್ದಾಗ ಪಾಸ್ವರ್ಡ್ ಸಿಕ್ತು. ಮತ್ತೆ ಸಿಯೋ ಯಾವ ಜಾಗದಲ್ಲಿ ಇದ್ದಾಳೆ ಅಂತ ಲೊಕೇಶನ್ ತೋರಿಸ್ತಿದ್ದಂಗೆ ತನ್ನ ಹತ್ರ ಇದ್ದ
ಮ್ಯಾಪ್ ಅಲ್ಲಿ ಯಾವ ಜಾಗ ಅದು ಅಂತ ಮಾರ್ಕ್ ಮಾಡ್ಕೊಂತಾನೆ. ಇದೇ ಸಮಯಕ್ಕೆ ಇವನ ಫ್ರೆಂಡ್ ಮತ್ತೆ ಆ ಕುರಿ ಗ್ಯಾಂಗ್ ಎಲ್ಲ ನಾಮಿಲ್ ನ ಹುಡ್ಕೊಂಡು ಬಂದಾಗ ನಾಮಿಲ್ ಶಾರ್ಟ್ ಸರ್ಕ್ಯೂಟ್ ಮಾಡಿ ಈ ಜಾಗದಿಂದ ಎಸ್ಕೇಪ್ ಆಗ್ತಾನೆ. ಮೇನ್ ರೋಡ್ ಗೆ ಬರ್ತಿದ್ದಂಗೆ ಸರಿಯಾದ ಸಮಯಕ್ಕೆ ಪೊಲೀಸ್ ಅವರು ಇಲ್ಲಿಗೆ ಬರ್ತಿದ್ದಾರೆ. ಅದಕ್ಕೆ ಅವನು ರೋಡ್ ಸೈಡ್ ಅಲ್ಲಿರೋ ಬ್ಯಾರಿಕೇಡ್ಸ್ ನ ಹಾರಿ ಕೆಳಗೆ ಬೀಳ್ತಾನೆ. ಇದರಿಂದ ಸ್ವಲ್ಪ ಕಾಲಿಗೆ ಏಟಾಗಿದೆ, ಓಡಾಡೋಕ್ ಆಗ್ತಿಲ್ಲ. ಹಾಗಾಗಿ ನಾಮ್ಜುಗೆ ಸಿಯೋ ಇರೋ ಲೊಕೇಶನ್ ನ ಮೆಸೇಜ್ ಮಾಡ್ತಾನೆ. ಇನ್ನೊಂದ್ ಕಡೆ ಈ ಮೆಸೇಜ್ ನ ನಾಮ್ಜು ಚೆಕ್ ಮಾಡ್ತಿದ್ದಂಗೆ ತಕ್ಷಣ ಆ ಅಂಡರ್ ಗ್ರೌಂಡ್ ಚರಂಡಿಗೆ ಬಂದ್ರೆ ಇವಳ ಹತ್ರನೇ ಆ ಮಾನ್ಸ್ಟರ್ ಬರ್ತಾ ಇದೆ. ಮತ್ತೆ ಇವಳು ಬಿಲ್ಲು ಬಾಣ ಇಟ್ಕೊಂಡು ನಿಂತ್ಕೊಂತಾಳೆ. ಆದ್ರೆ ಬಾಣ ಬಿಡೋ ಅಷ್ಟ್ರಲ್ಲೇ ಆ ಮಾನ್ಸ್ಟರ್ ಇವಳನ್ನ ಗುದ್ಕೊಂಡು ಹೋಗುತ್ತೆ. ಇವಳು ಹಾರೋಗಿ ಒಂದು ಸಣ್ಣ ಜಾಗದಲ್ಲಿ ಬೀಳ್ತಾಳೆ. ಆ ಮಾನ್ಸ್ಟರ್ ನ ಮುಖ ಈ ಜಾಗದಲ್ಲಿ ತೂರಲ್ಲ. ಹಾಗಾಗಿ ನಾಮ್ಜು ಬಚಾವಾದ್ಲು. ನೆಕ್ಸ್ಟ್ ನಲ್ಲಿ ಪಾರ್ಕ್ ನ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ಒಂದಾದ್ಮೇಲೆ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ. ನಾಮ್ಜು ಆ ಮಾನ್ಸ್ಟರ್ ಕೈಯಲ್ಲಿ ಒಡ್ಸ್ಕೊಳ್ಳೋಕು ಮುಂಚೆ ಪಾರ್ಕ್ ಕೂಡ ಫೋನ್ ಮಾಡಿ ಇವನ ಮಗಳಿರೋ ಲೊಕೇಶನ್ ಯಾವುದು ಅಂತ ಹೇಳಿದಳೆ. ಹಾಗಾಗಿ ಆ ಜಾಗಕ್ಕೆ ನಾನು ಹೋಗ್ಬೇಕು, ನನ್ನ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಯಾರು ಕೇಳ್ತಿಲ್ಲ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರು ಸಾಧ್ಯ ಆಗಲ್ಲ. ಕೊನೆಗೆ ಒಬ್ರು ಅಮೆರಿಕನ್ ಡಾಕ್ಟರ್ ಬಂದು ಪಾರ್ಕ್ ನ ಚೆಕ್ ಮಾಡಿ ಹೇಳ್ತಾರೆ, ಇವನ ದೇಹದಲ್ಲಿರೋ ವೈರಸ್ ಆಗ್ಲೇ ಮೆದುಳಿಗೆ ಹೋಗಿದೆ, ಹಾಗಾಗಿ ತನ್ನ ಮಗಳು ಬದುಕಿದಾಳೆ ಅಂತ ಏನೇನೋ ಹೇಳ್ತಿದ್ದಾನೆ. ಅದಕ್ಕೆ ನಾವು ಈಗ ಇವನ ಬ್ರೈನ್ ನಿಂದ ಸ್ಯಾಂಪಲ್ಸ್ ತಗೋಬೇಕು ಅಂತ ಆಪರೇಷನ್ ಗೆ ರೆಡಿ ಮಾಡ್ಕೊಂತಿದ್ದಾರೆ. ಇದರ ನಡುವೆ ಅಮೆರಿಕನ್ ಡಾಕ್ಟರ್ ಒಬ್ಬ ಕೊರಿಯನ್ ಡಾಕ್ಟರ್ ಗೆ ಹೇಳ್ತಿದ್ದಾನೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ತುಂಬಾನೇ ಸೀಕ್ರೆಟ್ ಆಗಿರೋ ವಿಷಯ ಇದು. ಏನಂದ್ರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ವೈರಸ್ ಕಂಡು ಬಂದಿಲ್ಲ. ಹಾಸ್ಪಿಟಲ್ ಅಲ್ಲಿ ಕ್ವಾರಂಟೈನ್ ಆಗಿರೋ ಜನರಲ್ಲಾಗ್ಲಿ ಮತ್ತೆ ಆ ಮಾನ್ಸ್ಟರ್ ನ ಜೊತೆ ಫೈಟ್ ಮಾಡೋಕೆ ಹೋದ US ಸೋಲ್ಜರ್ ನ ದೇಹದಲ್ಲಾಗ್ಲಿ ಯಾವುದೇ ರೀತಿ ವೈರಸ್ ಪತ್ತೆ ಆಗಿಲ್ಲ. ಆ ಸೋಲ್ಜರ್ ಸಾವನ್ನಪ್ಪಿದ್ದು ತನಿಗಾದ ಗಾಯಗಳಿಂದ. ಈ ವಿಷಯ ಯಾರು ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಈ ಡಾಕ್ಟರ್. ಯಾಕೆ ಈ ಸುಳ್ಳು ಹರಡಿಸಿದ್ದಾರೆ ಅಂದ್ರೆ ಯಾರ ಗಮನ ಕೂಡ ಮಾನ್ಸ್ಟರ್ ನ ಕಡೆ ಹೋಗ್ಬಾರ್ದು. ಎಲ್ಲ ವೈರಸ್ ನ ಟೆನ್ಷನ್ ಅಲ್ಲಿ ಇದ್ರೆ ಇವರು ಆ ಮಾನ್ಸ್ಟರ್ ನ ಹಿಡಿದು ಅದೇನೋ ಅನ್ನೋದು ಸ್ಟಡಿ ಮಾಡೋಕೆ ಈಸಿ ಆಗುತ್ತೆ ಅಂತ. ಇವರು ಮಾತಾಡ್ತಿರೋದು ಪಾರ್ಕ್ ಕೇಳಿಸ್ಕೊಂಡ್ ಬಿಡ್ತಾನೆ. ವೈರಸ್ ಇಲ್ಲ ಅಂತ ಗೊತ್ತಾದ್ರೂ ಇವನು ಏನು ಮಾಡಕ್ಕಾಗಲ್ಲ. ಕೊನೆಗೂ ಇವನ ಮೆದುಳಿಗೆ ಸ್ವಲ್ಪ ಹೋಲ್ ಮಾಡಿ ಸುಮ್ನೆ ಸ್ಯಾಂಪಲ್ಸ್ ನ ತಗೊಂತಾರೆ. ಸೊ ಆಪರೇಷನ್ ಎಲ್ಲ ಆದ್ಮೇಲೆ ಪಾರ್ಕ್ ಈಗ ಫುಲ್ ಕೋಪ ಬಂದಿದೆ. ಇವನ ಬ್ಲಡ್ ಸ್ಯಾಂಪಲ್ಸ್ ತಗೊಳಕ್ಕೆ ಅಂತ ಬಂದಿದ್ದ ಒಬ್ಳು ನರ್ಸ್ ನ ಇವನು ಹಿಡ್ಕೊಂಡು ಸಿರಿಂಜ್ ನೀಡಲ್ ನ ಇವಳ ಕಣ್ಣಿಗೆ ಚುಚ್ತೀನಿ ಅಂತ ಹೆದರಿಸ್ತಾ ಹಾಸ್ಪಿಟಲ್ ಇಂದ ಹೊರಗೆ ಬಂದಾಗ ನಾವು ನೋಡ್ತೀವಿ ಇದು ಹಾಸ್ಪಿಟಲ್ಲೇ ಅಲ್ಲ, ಸಿಟಿಯಿಂದ ದೂರ ಒಂದು ಓಪನ್ ಸ್ಪೇಸ್ ಅಲ್ಲಿ ಸಣ್ಣ ಕ್ಯಾಬಿನ್ ಇದೆ. ಅದರ ಒಳಗೆ ವೈರಸ್ ಸ್ಟಡಿ ಮಾಡೋ ನಾಟಕ ಮಾಡ್ತಿದ್ದಾರೆ. ಹೊರಗೆ ಆರ್ಮಿ ಅವರು ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ವೈರಸ್ ಅನ್ನೋದೆಲ್ಲ ನಾಟಕ ಅಂತ, ಅದಕ್ಕೆ ಆರಾಮಾಗಿದ್ದಾರೆ. ಹೀಗೆ ಪಾರ್ಕ್ ಎಲ್ಲರಿಗೂ ಹೆದರಿಸ್ಕೊಂಡು ಇಲ್ಲೇ ಇದ್ದ ಆಂಬುಲೆನ್ಸ್ ಎತ್ತಾಕೊಂಡು ಎಸ್ಕೇಪ್ ಆಗಿ ಸೀದಾ ಹಾನ್ ನದಿ ಹತ್ರ ಇರೋ ಅಂಡರ್ ಗ್ರೌಂಡ್ ಸೀವರ್ಸ್ ಗೆ ಬಂದು ಸಿಯೋ ಅನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಬ್ಯಾರಿಕೇಡ್ಸ್ ಹಾರಿ ಏಟ್ ಮಾಡ್ಕೊಂಡಿದ್ದ ನಾಮಿಲ್ಗೆ ಒಬ್ಬ ಹೋಮ್ಲೆಸ್ ವ್ಯಕ್ತಿ ಹೆಲ್ಪ್ ಮಾಡ್ತಾನೆ. ಸಿಯೋ ಅನ್ನ ಹುಡ್ಕೋಕೆ ಹೋಗ್ಬೇಕು ಅಂತ ನಾಮಿಲ್ ಎಲ್ಲಾ ವಿಷಯ ಈ ವ್ಯಕ್ತಿಗೆ ಹೇಳ್ದಾಗ ಇವನ್ ಹೇಳ್ತಾನೆ, ನನ್ಗೂ ಏನು ಕೆಲಸ ಇಲ್ಲ, ಬಾ ಹೆಲ್ಪ್ ಮಾಡ್ತೀನಿ ಅಂತ ಆಲ್ಕೋಹಾಲ್ ಬಾಟಲ್ಸ್ ನ ತಗೊಂಡು ಪೆಟ್ರೋಲ್ ಬಾಂಬ್ ನ ರೆಡಿ ಮಾಡ್ಕೊಂತಾ ಇದ್ದಾರೆ. ನೆಕ್ಸ್ಟ್ ನಲ್ಲಿ ಸಿಯೋ ಮತ್ತೆ ಸೇಜು ಬಚ್ಚಿಡ್ಕೊಂಡಿದ್ದಾಗ ಆ ಮಾನ್ಸ್ಟರ್ ಬಂದು ತಾನು ಇಲ್ಲಿಗೆ ತಂದಿಡ್ಕೊಂಡಿದ್ದ ಮನುಷ್ಯರ ಬಾಡಿಗಳನ್ನ ತಿಂದು ಮೂಳೆಯನ್ನ ವಾಂತಿ ಮಾಡಿ ಮಲಗಿದೆ. ಸಿಯೋ ಈಗಾಗ್ಲೇ ಈ ಜಾಗದಿಂದ ಮೇಲೆ ಹತ್ತಿ ಹೋಗೋಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಮಾನ್ಸ್ಟರ್ ಸಾಯಿಸಿ ಬಿಸಾಕಿರೋ ವ್ಯಕ್ತಿಗಳ ಬಟ್ಟೆಯನ್ನ ತಗೊಂಡು ಒಂದಕ್ಕೊಂದು ಕಟ್ಟಿ ಹಗ್ಗದ ರೀತಿ ಮಾಡ್ಕೊಂಡಿದ್ದಾಳೆ. ಇದರ ಕೊನೆಗೆ ಒಂದು ಕೋಲನ್ನ ಕಟ್ಟಿ ಮೇಲೆ ಮೆಶ್ಗೆ ಬಿಸಾಕ್ತಾಳೆ. ಇದರಿಂದ ಆ ಕೋಲ್ ಮೆಶ್ಗೆ ಸಿಗಾಕೊಂತು ಈ ಜಾಗದಿಂದ ಬಟ್ಟೆಯನ್ನ ಇಟ್ಕೊಂಡು ಮೇಲೆ ಹತ್ತೋಗೋದಕ್ಕೆ ಸ್ವಲ್ಪ ಈಸಿ ಆಗಿದೆ. ಸಿಯೋ ಸೇಜುಗೆ ಇಲ್ಲೇ ಬಚ್ಚಿಡ್ಕೊಂಡಿರು, ನಾನು ಹೊರಗೆ ಹೋಗಿ ಸಹಾಯ ಕರ್ಕೊಂಡ್ ಬರ್ತೀನಿ, ನಿನ್ ಕೈಯಲ್ಲಿ ಮೇಲತ್ತೋಕ್ ಆಗಲ್ಲ ಅಂತ ಓಡ್ ಬಂದು ಮಲ್ಕೊಂಡಿರೋ ಮಾನ್ಸ್ಟರ್ ಮೇಲೆ ಹಾರಿ ಬಟ್ಟೆಯಿಂದ ಮಾಡಿರೋ ಹಗ್ಗವನ್ನ ಇಟ್ಕೊಂತಾಳೆ. ಆದರೆ ಸರಿಯಾದ ಸಮಯಕ್ಕೆ ಆ ಮಾನ್ಸ್ಟರ್ಗೆ ಎಚ್ಚರಿಕೆ ಆಗಿ ಮತ್ತೆ ಇವರ ಮೇಲೆ ದಾಳಿ ಮಾಡೋಕೆ ಬಂದಾಗ ಈ ಬಾರಿ ಸಿಯೋ ಮಾನ್ಸ್ಟರ್ ನ ಕೈಗೆ ಸಿಗಾಕೊಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಪಾರ್ಕ್ ಸಿಯೋ ಇರೋ ಜಾಗ ಕೊನೆಗೂ ಹುಡುಕ್ತಾನೆ. ಆದ್ರೆ ಆ ಮಾನ್ಸ್ಟರ್ ಸಿಯೋನ ತನ್ನ ಬಾಯಿ ಒಳಗೆ ಇಟ್ಕೊಂಡು ಸೀವರ್ಸ್ ಇಂದ ಹೊರಗೆ ನದಿ ಹತ್ರ ಹೋಗ್ತಿರೋದು ನೋಡಿ ಹಿಂದೆನೆ ಇವನು ಕೂಡ ಕಿರ್ಚಾಡ್ಕೊಂಡು ಓಡ್ ಬರ್ತಿದ್ದಾನೆ. ಹೊರಗೆ ನದಿ ಹತ್ರನೇ ಇದ್ದ ನಾಮ್ಜು ಮಾನ್ಸ್ಟರ್ ನ ನೋಡಿ ಇನ್ನೂ ಬಾಣ ಎಳಿತಾನೆ ಇದ್ದಾಳೆ, ಬಿಡ್ತಿಲ್ಲ ಅಷ್ಟೇ. ಇವಳು ಗುರಿ ಇಡೋ ಅಷ್ಟರಲ್ಲೇ ಮಾನ್ಸ್ಟರ್ ಓಡೋಗಿ ನೀರಿಗೆ ಹಾರುತ್ತೆ. ಇನ್ನೊಂದ್ ಕಡೆ ನದಿ ಹತ್ರನೇ ಏಜೆಂಟ್ ಎಲ್ಲೋ ಕೆಮಿಕಲ್ ನ ರಿಲೀಸ್ ಮಾಡೋಕೆ ಬಂದಿದ್ದಾರೆ. ತುಂಬಾನೇ ಜನ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಗವರ್ಮೆಂಟ್ ವೈರಸ್ ಬಗ್ಗೆ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಇವರಿಗೂ ಕೂಡ ಅನ್ಸೋಕೆ ಶುರು ಆಗಿರೋದ್ರಿಂದ ಪಾರ್ಕ್ ನ ಕೂಡ ರಿಲೀಸ್ ಮಾಡಿ ಅಂತ ಕೆಲವರು ಪ್ರತಿಭಟನೆ ಮಾಡ್ತಿದ್ದಾರೆ. ಇದೇ ಸಮಯಕ್ಕೆ ಆ ಮಾನ್ಸ್ಟರ್ ನೀರಿಂದ ಹೊರಗೆ ಬರ್ತಿದ್ದಂಗೆ ಏಜೆಂಟ್ ಎಲ್ಲೋನ ಆಕ್ಟಿವೇಟ್ ಮಾಡ್ತಾರೆ. ಇದರಿಂದ ಕೆಮಿಕಲ್ ತುಂಬಿರೋ ಗ್ಯಾಸ್ ಎಲ್ಲಾ ಕಡೆ ಹರಡ್ಕೊಳ್ಳುತ್ತೆ. ಆದ್ರೆ ಮಾನ್ಸ್ಟರ್ ಗೆ ಈ ಕೆಮಿಕಲ್ ಇಂದ ಜಾಸ್ತಿ ಏನು ಹಾನಿ ಆಗಲ್ಲ. ಆದ್ರೆ ಸುತ್ತಮುತ್ತ ಇರೋ ಜನರು ರಕ್ತದ ವಾಂತಿ ಮಾಡ್ಕೊಂತಿದ್ದಾರೆ. ಎಲ್ಲರ ಕಿವಿಯಲ್ಲೂ ಕೂಡ ರಕ್ತ ಬರ್ತಾ ಇದೆ. ಮಾನ್ಸ್ಟರ್ ಕೆಮಿಕಲ್ ಇಂದ ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ಪಿದ್ದಾಗ ಇದರ ಬಾಯಿ ಒಳಗಿಂದ ಪಾರ್ಕ್ ತನ್ನ ಮಗಳನ್ನ ಹೊರಗೆ ಎಳ್ಕೊಂಡಾಗ ನೋಡ್ತೀವಿ ಸಿಯೋ ಮಾತ್ರ ಅಲ್ಲ ಸೇಜು ಕೂಡ ಮಾನ್ಸ್ಟರ್ ನ ಬಾಯಿ ಒಳಗೇನೆ ಇದ್ದಾನೆ. ಪಾರ್ಕ್ ತನ್ನ ಮಗಳನ್ನ ಎಚ್ಚರಗೊಳಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ. ಮಾನ್ಸ್ಟರ್ ನ ಬಾಯಿಯ ಒಳಗೆ ಉಸಿರುಗಟ್ಟಿ ಇವಳು ಸಾವನ್ನಪ್ಪಿದಳೆ.
ನಾಮ್ಜು ಮತ್ತೆ ನಾಮಿಲ್ಗೂ ಈ ವಿಷಯ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾರೆ. ಈಗ ಅಟ್ಲೀಸ್ಟ್ ಆ ಮಾನ್ಸ್ಟರ್ನಾದ್ರೂ ತಡೆಯೋಣ ಅಂತ ಇವ್ರು 3 ಜನ ಅದರ ಮೇಲೆ ದಾಳಿ ಮಾಡ್ತಾರೆ. ಮತ್ತೆ ಆ ಮಾನ್ಸ್ಟರ್ ಎದ್ದು ರಂಪ ರಾಧ ಅಂತ ಮಾಡ್ಬೇಕಾದ್ರೆ ನಾಮಿಲ್ ಪೆಟ್ರೋಲ್ ಬಾಂಬ್ ಇಂದ ದಾಳಿ ಮಾಡ್ತಿದ್ದಾನೆ. ಪಾರ್ಕ್ ಒಂದು ಶಾರ್ಪ್ ಆಗಿರೋ ರಾಡ್ ಎತ್ಕೊಂಡ್ ಬಂದು ಫೈಟ್ ಮಾಡ್ತಿದ್ದಾನೆ. ಕೊನೆಗೆ ನಾಮಿಲ್ ಹತ್ರ ಉಳ್ಕೊಂಡಿರೋದು ಒಂದೇ ಒಂದು ಪೆಟ್ರೋಲ್ ಬಾಂಬ್. ಸರಿಯಾದ ಸಮಯಕ್ಕೆ ಆ ಹೋಮ್ಲೆಸ್ ವ್ಯಕ್ತಿ ಪೆಟ್ರೋಲ್ ಕ್ಯಾನ್ ಎತ್ಕೊಂಡ್ ಬಂದು ಬ್ರಿಡ್ಜ್ ಮೇಲಿಂದ ಮಾನ್ಸ್ಟರ್ ಮೇಲೆ ಪೆಟ್ರೋಲ್ ಸುರಿತಾನೆ. ನಾಮಿಲ್ ಪೆಟ್ರೋಲ್ ಬಾಂಬ್ ನ ಬಿಸಾಕಿ ಇನ್ನೇನು ಆ ಮಾನ್ಸ್ಟರ್ ನ ಸುಟ್ಟಾಗ್ಬೇಕು ಅನ್ನೋಷ್ಟ್ರಲ್ಲಿ ಮಿಸ್ ಆಗಿ ಬಾಟಲ್ ನ ಕೆಳಗೆ ಬೀಳಿಸ್ಬಿಡ್ತಾನೆ. ಇದರಿಂದ ಈ ಬಾಟಲ್ ಇಲ್ಲೇ ಹೊಡೆದೋಯ್ತು. ಇನ್ನೇನ್ ಕತೆ ಮುಗೀತು ಅನ್ನೋಷ್ಟ್ರಲ್ಲಿ ನಾಮ್ಜು ತನ್ನ ಬಾಣ ತುದಿಗೆ ಬೆಂಕಿ ಹಚ್ಕೊಂಡು ಕೊನೆಗೂ ಬಾಣ ಎಳ್ಕೊಂಡ್ ನಿಂತ್ಕೊಂಡಲೆ ಮಾನ್ಸ್ಟರ್ ಮೇಲೆ ಬಾಣ ಬಿಟ್ಟಾಗ ಅದರ ದೇಹ ಪೂರ್ತಿ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೆ ಈ ಮಾನ್ಸ್ಟರ್ ಸ್ನೇಹಿತರೆ ತುಂಬಾನೇ ಇಂಟೆಲಿಜೆಂಟ್. ಇದು ನದಿಯನ್ನ ನೋಡಿ ನೀರೊಳಗೆ ಹಾರೋಕೆ ನೋಡುತ್ತೆ. ಆದ್ರೆ ಪಾರ್ಕ್ ತಕ್ಷಣ ರಾಡ್ ತಗೊಂಡ್ ಬಂದು ಇದರ ಬಾಯಿ ಒಳಗೆ ತುರ್ಕಿ ಅದನ್ನ ಕೊನೆಗೂ ಸಾಯಿಸ್ತಾನೆ. ಸೊ ಇನ್ನೇನು ಸಿಯೋ ಉಳಿಲಿಲ್ಲ ಅಂತ ಸೇಜು ಹತ್ರ ಬಂದಾಗ ಪಾರ್ಕ್ ನೋಡ್ತಾನೆ, ಇವನ್ ಇನ್ನೂ ಬದುಕಿದ್ದಾನೆ. ಅದಕ್ಕೆ ಇವನನ್ನೇ ತನ್ನ ಜೊತೆ ಕರ್ಕೊಂಡು ಹೊಡ್ತಾನೆ. ಇದೆಲ್ಲ ಆದ್ಮೇಲೆ ನೆಕ್ಸಿನಲ್ಲಿ ತೋರಿಸ್ತಾರೆ ಪಾರ್ಕ್ ತನ್ನ ತಂದೆ ಬಾಂಗ್ ಅವರ ಸ್ನಾಕ್ಸ್ ಬಿಸ್ನೆಸ್ ನ ಮತ್ತೆ ಶುರು ಮಾಡಿ ಈಗ ಸೇಜುನ ಅಡಾಪ್ಟ್ ಮಾಡ್ಕೊಂಡು ತನ್ನ ಮಗನ ತರ ನೋಡ್ಕೊಂತಾ ಇದ್ದಾನೆ. ಜೊತೆಗೆ ಸೇಫ್ಟಿಗೆ ಮತ್ತೆ ನದಿಯಿಂದ ಏನಾದ್ರೂ ಮಾನ್ಸ್ಟರ್ ಬಂದ್ರೆ ಅಂತ ರೈಫಲ್ ನ ಕೂಡ ಹಿಡ್ಕೊಂಡಿದ್ದಾನೆ. ಈಗ ಪಾರ್ಕ್ ಮತ್ತೆ ಸೇಜು ಇಬ್ರು ಊಟ ಮಾಡ್ಬೇಕಾದ್ರೆ ಟಿವಿಯಲ್ಲಿ ಮಾನ್ಸ್ಟರ್ ಸಾವನ್ನಪ್ಪಿ ಆದ್ಮೇಲೆ ಏನೇನಾಗ್ತಿದೆ ಅಂತ ನ್ಯೂಸ್ ಹೇಳ್ತಿದ್ದಾರೆ. ಆದ್ರೆ ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ಇವರು ಟಿವಿನ ಆಫ್ ಮಾಡ್ತಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ ಈ ಮೂವಿಯ ಸ್ಟೋರಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.